ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 28. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 180ನೇ ಪುಟ. ಶೀರ್ಷಿಕೆ ವಿವೇಕ. ಈ ದಿನದ ಸತ್ಯವೇದದ ವಾಕ್ಯ: ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 11ನೇ ವಚನ. ಕ್ರಿಸ್ತನು ಆತ್ಮದೇಗುಲದ ಸಿಂಹಾಸನವನ್ನು ಏರುತ್ತಾನೆ ಎಂದು ದೃಢವಾಗಿ ನಿರ್ಧಾರ ಮಾಡಿ, ನಿಮ್ಮ ಮಾತಿನ ಆಯ್ಕೆಯಲ್ಲಿ, ನಿಮ್ಮ ಕ್ರಿಯೆಗಳ ನಿರಂತರವಾದ ಕ್ರಮದಲ್ಲಿ, ನಿಮ್ಮ ಔಚಿತ್ಯದಲ್ಲಿ, ನಿಮ್ಮ ಶ್ರದ್ಧೆಯ ಭಕ್ತಿಯಲ್ಲಿ, ನಿಮ್ಮ ನಂಬಿಕೆಯ ಬಗ್ಗೆ ತಪ್ಪೊಪ್ಪಿಗೆಯನ್ನು ಮಾಡಿರಿ ಮತ್ತು ಆತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ನಿಮ್ಮ ತಲಾಂತುಗಳನ್ನು ಹಿಡಿದಿಟ್ಟುಕೊಳ್ಳದೆ ಆತನ ಪಾದದ ಬಳಿಯಲ್ಲಿ ಇರಿಸಿ. ಯಾವ ಶೋಧನೆಯೂ ಅಥವಾ ಬೇರೆ ಆಸಕ್ತಿಗಳು ದೇವರಿಂದ ನಿಮ್ಮನ್ನು ದೂರ ಮಾಡದಂತೆ ದೇವರನ್ನೇ ಮಹಿಮೆಪಡಿಸಲು ಅದನ್ನು ನಿಮ್ಮ ಜೀವನದ ನಿಯಮವನ್ನಾಗಿ ಮಾಡಿಕೊಳ್ಳಿರಿ. ಭ್ರಷ್ಟಾಚಾರದಿಂದ ನಲುಗಿ ಹೋಗುತ್ತಿರುವ ಈ ವೇಗದ ಯುಗದಲ್ಲಿ ನೀವು ದೃಢವಾಗಿರದಿದ್ದರೆ, ಎಚ್ಚರವಾಗಿರದಿದ್ದರೆ ನೀವು ಸುರಕ್ಷಿತವಾಗಿರುವುದಿಲ್ಲ. ಸದ್ಗುಣ ಮತ್ತು ನಮ್ರತೆಯು ಅಪರೂಪವಾಗಿದೆ. ಅಮೂಲ್ಯವಾದ ಅನರ್ಘ್ಯವಾದ ರತ್ನವಾಗಿರುವ ಸುಶೀಲತೆ, ವಿನಯತೆಯನ್ನು ಉನ್ನತವಾದ ವೃತ್ತಿಯಂತೆ ಕಾಪಾಡಿಕೊಂಡು ಪಾಲಿಸಬೇಕೆಂದು ಕ್ರಿಸ್ತನ ಹಿಂಬಾಲಕರಾಗಿರುವ ನಿಮಗೆ ನಾನು ಮನವಿ ಮಾಡುತ್ತೇನೆ. ಇದು ಸದ್ಗುಣವನ್ನು ಕಾಪಾಡುತ್ತದೆ. ಹೃದಯದ ಪರಿಶುದ್ಧತೆಯು ಎಂದಿಗೂ ಅಶುದ್ಧ ಕ್ರಿಯೆಗಳಿಗೆ ಕಾರಣವಾಗುವುದಿಲ್ಲ, ನಡೆಸುವುದಿಲ್ಲ. ಪರಲೋಕ ಮೂಲದ ಸತ್ಯವು ಅದನ್ನು, ಅಂದರೆ ಸತ್ಯವನ್ನು ಹೊಂದಿಕೊಂಡಿರುವವನನ್ನು ಎಂದಿಗೂ ಕೆಳಮಟ್ಟಕ್ಕಿಳಿಸುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅದು ನಂಬಿಕೆಯುಳ್ಳವರನ್ನು ಪರಿಶುದ್ಧಗೊಳಿಸುತ್ತದೆ, ಅವರ ಅಭಿರುಚಿಯನ್ನು ಶುದ್ಧಗೊಳಿಸುತ್ತದೆ, ಅವರನ್ನು ಉನ್ನತಕ್ಕೆ ಏರಿಸುತ್ತದೆ, ಉತ್ಕೃಷ್ಟಗೊಳಿಸುತ್ತದೆ ಮತ್ತು ಅವರನ್ನು ಯೇಸು ಕ್ರಿಸ್ತನ ನಿಕಟ ಸಂಪರ್ಕಕ್ಕೆ ಅದು ತರುತ್ತದೆ. ದುಷ್ಟತನದ ಮುಖಲಕ್ಷಣಗಳಿಂದಲೂ ಸಹ ದೂರವಿರಬೇಕು. ಇಲ್ಲದಿದ್ದರೆ ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು ಎಂಬ ಅಪೊಸ್ತಲನಾದ ಪೌಲನ ಎಚ್ಚರಿಕೆಯ ಮಾತಿನ ಕಡೆಗೆ ಅದು ನಡೆಸುತ್ತದೆ. ನಾವು ಗಮನ ಕೊಡಬೇಕಾದ ವಿಷಯವು ಇದಾಗಿದೆ: ಅವನತಿ ಹೊಂದುತ್ತಿರುವ ಕಾಲದಲ್ಲಿ ಪಾಪಗಳ ವಿರುದ್ಧ ನಾವು ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯವಾದ ಸಲಿಗೆ ಸದರವನ್ನು ಸವಿಯುವ ಎಲ್ಲರಿಂದಲೂ ನಾವು ದೂರವಿರಬೇಕು. ದೇವರು ಅದನ್ನು ಖಂಡಿಸುತ್ತಾನೆ. ಇದು ನಿಷೇಧವಾದ ನೆಲವಾಗಿದ್ದು ಅದರ ಮೇಲೆ ನಡೆಯುವುದು ಸುರಕ್ಷಿತವಲ್ಲ. ಪ್ರತಿಯೊಂದು ಮಾತು ಮತ್ತು ಕ್ರಿಯೆಯ ಗುಣ ಸ್ವಭಾವಗಳನ್ನು ಉನ್ನತಪಡಿಸಿಕೊಳ್ಳಲು, ಉತ್ಕೃಷ್ಟಗೊಳಿಸಿಕೊಳ್ಳಲು, ಪರಿಷ್ಕರಿಸಿಕೊಳ್ಳಲು ಒಲವನ್ನು ತೋರಬೇಕು. ಚಿನ್ನ ಅಥವಾ ಬೆಳ್ಳಿಗಿಂತಲೂ ನನ್ನ ಒಳ್ಳೆಯ ಹೆಸರು ನನಗೆ ಹೆಚ್ಚು ಮೌಲ್ಯದ ಪ್ರಧಾನ ಬಂಡವಾಳವಾಗಿರಬೇಕು. ನಾನು ಅದನ್ನು ಕೆಡದಂತೆ ಕಾಪಾಡಿಕೊಳ್ಳಬೇಕು. ಜನರು ಆ ಹೆಸರನ್ನು ದಾಳಿ ಮಾಡಿದರೆ ಅದು ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟೆ ಎಂದು ಅರ್ಥವಲ್ಲ, ಆದರೆ ಅದು ಕ್ರಿಸ್ತನ ಶುದ್ಧತೆ ಮತ್ತು ಪವಿತ್ರತೆಯನ್ನು ಅವರು ದ್ವೇಷಿಸುವ ಕಾರಣದಿಂದ ಅವರು ಕ್ರಿಸ್ತನ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವ ಒಂದೇ ಕಾರಣದಿಂದ ಆಗಿರುತ್ತದೆ. ಯಾಕೆಂದರೆ ಅದು ಅವರಿಗೆ ನಿರಂತರವಾದ ಖಂಡನೆಯಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.